ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಬನ್ನಿ, ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಡ ಮಾಡದೆ ರಸಪ್ರಶ್ನೆಯನ್ನು ಪ್ರಾರಂಭಿಸೋಣ. ನಿಮಗೆ ಈ ರಸಪ್ರಶ್ನೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ತಡ ಮಾಡೋದು ಬೇಡ, ರಸಪ್ರಶ್ನೆಯನ್ನು ಶುರು ಮಾಡೋಣ. ಈಗ ಮೊದಲನೇ ಪ್ರಶ್ನೆ: ಕರ್ನಾಟಕದ ಮೊದಲ ಹೊಸಗನ್ನಡ ನಾಟಕ ಯಾವುದು? ಸ್ನೇಹಿತರೆ, ಕರ್ನಾಟಕದ ಮೊದಲ ಹೊಸಗನ್ನಡ ನಾಟಕ ಯಾವುದು? 1 ಮಿತ್ರರಿಂದ, 2 ಸತಿಸುಲೋಚನ, 3 ಮಿತ್ರರಿಂದ ಗೋವಿಂದ ಹಾಗೂ 4 ರಕ್ತರಾತ್ರಿ. ಸ್ನೇಹಿತರೆ, 4 ಇದರ ಸರಿಯಾದ ಉತ್ತರ ಮಿತ್ರರಿಂದ ಕರ್ನಾಟಕದ ಮೊದಲ ಹೊಸಗನ್ನಡ ನಾಟಕ. ಮುಂದಿನ ಪ್ರಶ್ನೆ: ಜ್ಯೋತಿಷ್ಯ ವಿಷಯದ ಕನ್ನಡದ ಪ್ರಥಮ ಕೃತಿ ಯಾವುದು? ಅಂದರೆ ಜ್ಯೋತಿಷ್ಯ ವಿಷಯದ ಕನ್ನಡ ಪ್ರಥಮ ಪುಸ್ತಕ ಯಾವುದು? 1 ಜಾತಕ ಫಲ, 2 ಜಾತಕ ತಿಲಕ, 3 ಜ್ಯೋತಿಷ್ಯ ತಿಲಕ, 4 ಜ್ಯೋತಿಷ್ಯ ರತ್ನ. ಸ್ನೇಹಿತರೆ, ಜ್ಯೋತಿಷ್ಯ ವಿಷಯದ ಕನ್ನಡದ ಮೊದಲ ಕೃತಿ ಯಾವುದು ಅಂತ ಸರಿಯಾದ ಉತ್ತರ ಜಾತಕ ತಿಲಕ ಎಂದು. ಜಾತಕ ತಿಲಕ ಜ್ಯೋತಿಷ್ಯ ವಿಷಯದ ಕನ್ನಡದ ಪ್ರಥಮ ಕೃತಿ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ: ಹರಿಜನ ಪತ್ರಿಕೆ ಒಡನಾಟ ಹೊಂದಿದ್ದ ರಾಷ್ಟ್ರ ನಾಯಕ ಯಾರು? ಅಂದರೆ ಹರಿಜನ ಪತ್ರಿಕೆ ಒಡನಾಟ ಹೊಂದಿದ್ದ ರಾಷ್ಟ್ರ ನಾಯಕ ಯಾರು? 1 ಡಾಕ್ಟರ್ ಅಂಬೇಡ್ಕರ್, 2 ಪಂಡಿತ್ ನೆಹರು, 3 ಅನಿ ಬೆಸೆಂಟ್, 4 ಮಹಾತ್ಮ ಗಾಂಧಿ. ಸ್ನೇಹಿತರೆ, ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ. ಸ್ನೇಹಿತರೆ, ಮಹಾತ್ಮ ಗಾಂಧಿಯವರು ಹರಿಜನ ಪತ್ರಿಕೆ ಒಡನಾಟವನ್ನು ಹೊಂದಿದ್ದಂಥ ರಾಷ್ಟ್ರ ನಾಯಕರಾಗಿದ್ದರು. ಮುಂದಿನ ಪ್ರಶ್ನೆ: ಈ ಕೆಳಗಿನ ಯಾವುದು ಕನಕದಾಸರ ಕೃತಿಯಲ್ಲ? ಈ ಮೇಲೆ ಕೆಳಗೆ ಬರುವಂಥ ಯಾವುದು ಕನಕದಾಸರ ಕೃತಿ ಆಗಿಲ್ಲ ಅನ್ನೋದು? 1 ಮೋಹನ ತರಂಗಿಣಿ, 2 ಹರಿಭಕ್ತ ಸಾರ, 3 ರಾಮಧ್ಯಾನಚರಿತ, 4 ಸಮಾನಾಮೃತ. ಸರಿಯಾದ ಉತ್ತರ ಸ್ನೇಹಿತರೆ ನಾಮಾಮೃತವು ಕನಕದಾಸರ ಕೃತಿಯಲ್ಲ. ಮೇಲಿನ ಮಿಕ್ಕಿದ 3 ಕನಕದಾಸರ ಕೃತಿಗಳು. ಮುಂದಿನ ಪ್ರಶ್ನೆ: ಪ್ರಶ್ನೋತ್ತರ ರತ್ನಮಾಲ ಎಂಬ ಸಂಸ್ಕೃತ ಕೃತಿಯ ಕರ್ತೃ ಯಾರು? ಪ್ರಶ್ನೋತ್ತರ ರತ್ನಮಾಲ ಎಂಬ ಸಂಸ್ಕೃತ ಕೃತಿಯ ಕರ್ತೃ ಯಾರು ಎಂದು? 1 ಅಮೋಘವರ್ಷ, 2 ಅಮೋಘಸಿದ್ಧ, ಹರ್ಷವರ್ಧನ, ಬಾಣಭಟ್ಟ. ಇವುಗಳಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಅಮೋಘವರ್ಷನು ಪ್ರಶ್ನೋತ್ತರ ರತ್ನಮಾಲ ಎಂಬ ಸಂಸ್ಕೃತ ಕೃತಿಯನ್ನು ರಚಿಸ್ತಾನೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ: ಹಿಂದೂಗಳು, ಜೈನರು, ಬೌದ್ಧರು ಮತ್ತು ಸಿಖ್ಖರು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಜಪಿಸಬಹುದಾದ ಮಂತ್ರ ಯಾವುದು? ಸ್ನೇಹಿತರೆ, ಹಿಂದೂಗಳು, ಜೈನರು, ಬೌದ್ಧರು ಮತ್ತು ಸಿಖ್ಖರು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಜಪಿಸಬಹುದಾದ ಮಂತ್ರ ಯಾವುದು ಅಂತ? 1 ಗಾಯತ್ರಿ ಮಂತ್ರ, ಪಂಚಾಕ್ಷರಿ ಮಂತ್ರ, ಅಷ್ಟಾಕ್ಷರಿ ಮಂತ್ರ, ಗುರುಧ್ಯಾನ ಮಂತ್ರ. ಈ 4ರಲ್ಲಿ ಸರಿಯಾದ ಉತ್ತರ ಗಾಯತ್ರಿ ಮಂತ್ರವನ್ನು ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲದೆ ಯಾರಾದರೂ ಸಹ ಜಪಿಸಬಹುದು. ಮುಂದಿನ ಪ್ರಶ್ನೆ: ಕಾಲಜ್ಞಾನ ಇದನ್ನು ಬರೆದವರು ಯಾರು? ಕಾಲಜ್ಞಾನ ಅನ್ನೋದ ಪುಸ್ತಕವನ್ನು ಬರೆದವರು ಯಾರು ಅನ್ನೋ ಪ್ರಶ್ನೆ. 1 ಗದುಗಿನ ನಾರಾಯಣಪ್ಪ, ಕೈವಾರ ನಾರಾಯಣಪ್ಪ, ವ್ಯಾಸತೀರ್ಥ, ನವಕೋಟಿ ನಾರಾಯಣ. ಈ ಕೃತಿಯನ್ನು ಬರೆದವರು ಯಾರು ಅಂತ ಕಾಲಜ್ಞಾನವನ್ನು? ಸ್ನೇಹಿತರೆ, ಸರಿಯಾದ ಉತ್ತರ ಕೈವಾರ ನಾರಾಯಣಪ್ಪ. ಕೈವಾರ ತಾತ ಅಂತಲೇ ಹೆಸರುವಾಸಿಯಾಗಿರೋರು ಇವರು. ಕೈವಾರ ನಾರಾಯಣಪ್ಪ ಅವರು ಈ ಕೃತಿಯನ್ನು ಬರೆದವರು ಸ್ನೇಹಿತರೆ. ಮುಂದಿನ ಪ್ರಶ್ನೆ: ವಾಕಿಂಗ್ ವಿತ್ ಕಾಮ್ರೇಡ್ ಪುಸ್ತಕದ ಲೇಖಕರು ಯಾರು? ವಾಕಿಂಗ್ ವಿತ್ ಕಾಮ್ರೇಡ್ ಅನ್ನೋ ಪುಸ್ತಕವನ್ನು ಬರೆದವರು ಯಾರು ಅಂತ? 1 ತಸ್ಲೀಂ ನಸ್ರೀನ್, ಸಲ್ಮಾನ, ಅರುಂಧತಿ ರಾಯ್, ಅರುಂಧತಿ ನಾಗ್. ಸರಿಯಾದ ಉತ್ತರ ಸ್ನೇಹಿತರೆ ಈ 4ರಲ್ಲಿ ಅರುಂಧತಿ ರಾಯ್ ಅವರು ವಾಕಿಂಗ್ ವಿತ್ ಕಾಮ್ರೇಡ್ ಎಂಬ ಪುಸ್ತಕವನ್ನು ರಚಿಸ್ತಾರೆ. ಮುಂದಿನ ಪ್ರಶ್ನೆ: ಕನ್ನಡದಲ್ಲಿ ಪ್ರಥಮವಾಗಿ ಷಟ್ಪದಿ ರಚಿಸಿದಂಥ
ಕವಿಗಳು ಯಾರು? ಅಂದರೆ ಕನ್ನಡದಲ್ಲಿ ಷಟ್ಪದಿಯನ್ನು ಫಸ್ಟ್ ಉಪಯೋಗಿಸಿದವರು ಯಾರು ಅಂತ. ಒಂದು ಪಂಪ, ಕುಮಾರವ್ಯಾಸ, ರಾಘವಾಂಕ ಹಾಗೂ ರನ್ನ. ಸ್ನೇಹಿತರೆ, ಈ 4ರಲ್ಲಿ ಸರಿಯಾದ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸವರು ಮೊದಲಿಗೆ ಕನ್ನಡದಲ್ಲಿ ಷಟ್ಪದಿಯನ್ನು ರಚಿಸ್ತಾರೆ. ಮುಂದಿನ ಪ್ರಶ್ನೆ, ಚರಕ ಸಂಹಿತೆ ಎಂಬ ಪ್ರಸಿದ್ಧ ಆಯುರ್ವೇದ ಗ್ರಂಥವು ಯಾರ ರಚನೆಯಾಗಿದೆ? ಸ್ನೇಹಿತರೆ, ಚರಕ ಸಂಹಿತೆಯನ್ನು ಬರೆದವರು ಯಾರಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಭರತ, ಅಶ್ವಿನಿ, ಧನ್ವಂತರಿ, ಚರಕ ಅಂತ 4 ಇದರಲ್ಲಿ ಸರಿಯಾದ ಉತ್ತರ ಚರಕ. ಚರಕ ಸರಿಯಾದ ಉತ್ತರ. ಚರಕ ಅವರು ಚರಕ ಸಂಹಿತೆಯನ್ನು ಆಯುರ್ವೇದ ಪುಸ್ತಕವನ್ನು ಬರೆದಿರ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಂಥವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರದಾಗಿದೆ? ಕೆಳಗಿನ ಯಾವ ಗ್ರಂಥ ಅಬ್ದುಲ್ ಕಲಾಂ ಅವರು ಬರೆದಿದ್ದಾರೆ ಅಂತ. ವಿಂಗ್ಸ್ ಆಫ್ ಫೈಟ್, ವಿಂಗ್ಸ್ ಆಫ್ ಫ್ರೇಮ್, ವಿಂಗ್ಸ್ ಆಫ್ ಫೈರ್, ವಿಂಗ್ಸ್ ಆಫ್. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ. ಕಲಾಂ ಅವರ ಕೃತಿ ಇದರಲ್ಲಿ ಯಾವುದು ಅಂತ. ವಿಂಗ್ಸ್ ಆಫ್ ಫೈರ್ ಇದು ಗ್ರಂಥ ಅಬ್ದುಲ್ ಕಲಾಂ ಅವರು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ, ಕೈವಲ್ಯ ಪದ್ಧತಿ ಕೃತಿಯನ್ನು ರಚಿಸಿದವರು ಯಾರು? ಕೈವಲ್ಯ ಪದ್ಧತಿಯ ಕೃತಿಯನ್ನು ರಚಿಸಿದವರು ಯಾರು ಅನ್ನೋದು ಪ್ರಶ್ನೆ. ಅಲ್ಲಮ ಪ್ರಭು, ನಿಜಗುಣ ಶಿವಯೋಗಿಗಳು, ಸರ್ವಭೂಷಣ ಶಿವಯೋಗಿಗಳು, ಬಾಲಲೀಲಾ ಮಹಂತ ಶಿವಯೋಗಿಗಳು. ಈ 4ರಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ